ಇನ್ನು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನ ಇವತ್ತು ಸಾಯಂಕಾಲ 6:30 ವೇಳೆಗೆಲ್ಲ ಬಂದ್ ಆಗುತ್ತೆ ಎನ್ನುವಂತಹ ಮಾಹಿತಿ ಇದೆ. ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಭೋಮಂಡಲದಲ್ಲಿ ಖಗೋಳ ಕೌತುಕ ಇವತ್ತು ರಾತ್ರಿ ನಡೆಯುವಂಥದ್ದು. ಇವತ್ತು ರಾತ್ರಿ ಚಂದ್ರಗ್ರಹಣ, ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ. ಹಾಗಾಗಿ ದೇವರಿಗೂ ಕೂಡ ತಟ್ಟಿದೆ ಈ ಚಂದ್ರಗ್ರಹಣದ ಎಫೆಕ್ಟ್. ಗ್ರಹಣದ ಎಫೆಕ್ಟ್ನಿಂದ ದೇವಸ್ಥಾನಗಳೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ಕಾಡುಮಲ್ಲೇಶ್ವರ ದೇವಸ್ಥಾನ 6:30ಕ್ಕೆ ಕ್ಲೋಸ್ ಆದರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಗರದಲ್ಲಿ ಬೇರೆ ಎಲ್ಲ ದೇವಸ್ಥಾನಗಳು ಹೋಮ ಹವನ, ದೇವರ ಶುದ್ಧೀಕರಣ ಕಾರ್ಯ, ಪೂಜೆ ನಂತರ ದರ್ಶನಕ್ಕೆ ಅವಕಾಶ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈ ಗ್ರಹಣದ ಸಂದರ್ಭಗಳಲ್ಲಿ ಬೇರೆ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಶಿವನ ದೇಗುಲಗಳಲ್ಲಿ ಸ್ವಲ್ಪ ಹೆಚ್ಚು ಆಚರಣೆ ಮತ್ತು ವ್ಯವಸ್ಥೆಗಳು ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ಆಚರಣೆ ಹೇಗಿರುತ್ತೆ ಅಂತ? ಅರವಿಂದ್, ನೀವು ಹೇಳಿದಾಗೆ ಶಿವನ ದೇವಸ್ಥಾನದಲ್ಲಿ ಹೆಚ್ಚಿನ ಆಚರಣೆಗಳು ಇರುತ್ತೆ. ನಗರದ ಬೇರೆ ದೇವಸ್ಥಾನಗಳು ಕೂಡ ಈಗಾಗಲೇ ಕ್ಲೋಸ್ ಆಗಿದ್ದಾವೆ. ಬಟ್ ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಈಗ ಸಂಜೆಯ ವೇಳೆಗೆ ಮತ್ತೆ ಓಪನ್ ಆಗುತ್ತೆ. ಸುಮಾರು 4:30 ಸುಮಾರಿಗೆ ದೇವಸ್ಥಾನವನ್ನ ಓಪನ್ ಮಾಡಲಾಗುತ್ತೆ. ಸಂಜೆ 6:30, 7 ಗಂಟೆಯಷ್ಟೊತ್ತಿಗೆ ದೇವಸ್ಥಾನವನ್ನು ಕಂಪ್ಲೀಟ್ ಬಂದ್ ಮಾಡಲಾಗುತ್ತೆ. ನಾರ್ಮಲ್ ಡೇಸಲ್ಲಿ ನಿಮಗೆ 9 ಗಂಟೆವರೆಗೂ ಕೂಡ ಇಲ್ಲಿ ದರ್ಶನ ಭಾಗ್ಯ ಸಿಗುತ್ತೆ. ಆದರೆ ಇವತ್ತು ಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಸುಮಾರು 4:30 ಮೇಲೆ ಓಪನ್ ಆಗುತ್ತೆ. ಆದರೆ ಗ್ರಹಣಕ್ಕೂ ಮುನ್ನ ಯಾವ ರೀತಿ ಪ್ರಕ್ರಿಯೆಗಳು ನಡೆಯುತ್ತೆ ಅಂದರೆ ದೇವರ ಶುದ್ಧೀಕರಣವನ್ನು ಮಾಡೋದು, ದರ್ಭಾಬಂಧನ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಸದ್ಯ ದೇಗುಲ ಕ್ಲೋಸ್ ಇದೆ. ಜೊತೆಗೆ ದೇವಸ್ಥಾನದ ಆವರಣದ ಸುತ್ತಮುತ್ತ ಭಕ್ತರಿಗೆ ಮಾಹಿತಿಗಾಗಿ ಗ್ರಹಣ ಶಾಂತಿ ಹೋಮ ಯಾವ್ಯಾವ ನಕ್ಷತ್ರಗಳಿಗೆ ಮಾಡಿಸ್ಬೇಕು, ಯಾವ ರಾಶಿಗೆ ಈ ಒಂದು ದೋಷ ತಟ್ಟುತ್ತೆ, ಇವೆಲ್ಲ ಮಾಹಿತಿಯನ್ನು ಹಾಕಿದ್ದಾರೆ. ವಿಶೇಷವಾಗಿ ನಾಳೆ ಬೆಳಗ್ಗೆ 4:30ಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ. ಸಾಮಾನ್ಯ ದಿನಗಳಲ್ಲಿ 6 ಗಂಟೆಗೆ ಓಪನ್ ಆಗುತ್ತೆ. ಆದರೆ ನಾಳೆ ಗ್ರಹಣ ಮೋಕ್ಷವಾದ ಬಳಿಕ ದೇವಸ್ಥಾನದ ಶುದ್ಧೀಕರಣ ಆಗಿರ್ಬೋದು, ಜೊತೆಗೆ ದೇವಸ್ಥಾನದ ಸುತ್ತಮುತ್ತ ಜಲಪ್ರೋಕ್ಷಣೆಯನ್ನ ಮಾಡ್ತಾರೆ. ಸಾಕಷ್ಟು ಶುದ್ಧೀಕರಣ ಕಾರ್ಯ ಇರೋದ್ರಿಂದ ಬೆಳಗ್ಗೆನೆ ಓಪನ್ ಆಗುತ್ತೆ. ಜೊತೆಗೆ ನಾಳೆ ಸಾಕಷ್ಟು ಗ್ರಹಣ ಶಾಂತಿ ಪೂಜೆಗಳಿಗೆ ಈಗಾಗಲೇ ಬುಕ್ಕಿಂಗ್ಗಳು ಕೂಡ ಆರಂಭವಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪೋಸ್ಟರ್ಗಳನ್ನ ಕೂಡ ದೇವಸ್ಥಾನದಲ್ಲಿ ಹಾಕಿದ್ದಾರೆ ಯಾವ ರಾಶಿ ನಕ್ಷತ್ರದವರಿಗೆ ಅಂತ. ಸೊ ನಾಳೆ ಅದೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಎಲ್ಲಾ ರೀತಿಯ ಶಾಂತಿ ಹೋಮಗಳು ಮಾಡಲಾಗುತ್ತೆ. ಜೊತೆಗೆ ಭಕ್ತರಿಗೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಸೊ ಇದು ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಮಾಡ್ಕೊಂಡಿರುವಂತಹ ಪೂರ್ವ ಸಿದ್ಧತೆಗಳು. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಗ್ರಹಣ ದೋಷ ಪರಿಹಾರಾರ್ಥವಾಗಿ ಕೆಲವು ಕಡೆ ಶಾಂತಿ ಹೋಮಗಳನ್ನ ಮಾಡ್ತಾರೆ. ಯಾವ ರಾಶಿಯವರಿಗೆ ಅಶುಭ ಫಲಗಳು ಇದೆ ಅಂತ ಹೇಳಿದಾರೋ ಆ ರಾಶಿಯವರು ಗ್ರಹಣ ದೋಷ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಗ್ರಹಣದಿಂದ ಏನೇನು ದೋಷಗಳಾಗಿರುತ್ತೆ ಸೊ ಅಂತಹ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವು ದೇವಸ್ಥಾನಗಳಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಮೊದಲೇ ಅಡ್ವಾನ್ಸಾಗಿ ಕೆಲವರೆಲ್ಲ ರಶೀದಿಯನ್ನು ಬರೆಸಿ ಬುಕ್ ಮಾಡಿಕೊಂಡ್ರೆ ಅವ್ರ ಹೆಸರಿನಲ್ಲಿ ಗ್ರಹಣ ಶಾಂತಿ ಹೋಮವನ್ನು ಮಾಡಲಾಗುತ್ತೆ.